ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ 8ನೇ ತಾರೀಕು. ಈ ದಿನ ಹೇಗಿದೆ, ಇವತ್ತಿನ ವಿಶೇಷತೆ ಏನು, ಯಾರೆಲ್ಲರಿಗೆ ಈ ದಿನ ಒಳಿತಾಗತ್ತೆ, ಯಾರಿಗೆ ಕೆಡಕಾಗತ್ತೆ, ಅವ್ರಿಗೆ ಏನು ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋ ತಿಳಿಸ್ಕೊಡ್ತೀವಿ. ಜೊತೆಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಯಾವುದೇ ಸಮಸ್ಯೆಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಮೇಡಮ್ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಪಡ್ಕೋಬಹುದು. ತುಂಬಾ ಸುಲಭ ರೀತಿಯಲ್ಲಿ ಪರಿಹಾರವನ್ನ ಕೊಡ್ತಾರೆ. ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಸ್ಟೋನ್ ಮೂಲಕ, ಕ್ರಿಸ್ಟಲ್ ಮೂಲಕ ತುಂಬಾ ಸುಲಭ ರೀತಿಯಲ್ಲಿ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಯಾವುದೇ ಸಮಸ್ಯೆ ಆಗಿರ್ಬೋದು, ನಿಮ್ದು ಎಜುಕೇಶನ್, ಮದುವೆ, ಬಿಸ್ನೆಸ್, ಈ ರೀತಿ ಯಾವುದೇ ಸಮಸ್ಯೆಗಾದರೂ ತುಂಬ ಸ್ವಲ್ಪ ಈಸಿ ವೇಯಲ್ಲಿ ಅದು. ಆ್ಯಂಡ್ ಹಾಗೆ ಸಾಕಷ್ಟು ಜನ ಕೂಡ ಏನು ಪರಿಹಾರವನ್ನು ಪಡ್ಕೊಂಡು ಯೂಸ್ ಮಾಡಿರ್ತಾರೆ. ಅವರು ಕೂಡ ಅವ್ರ ಒಪಿನಿಯನ್ ಹೇಳ್ತಾರೆ, ಇದು ತಗೊಂಡ್ಮೇಲೆ ನಮಗೆ ಇಷ್ಟು ಒಳ್ಳೇದಾಗಿದೆ ಅಂತ ಹೇಳಿ. ಸೊ ನೀವು ಅಷ್ಟೇ ಕಾಲ್ ಮಾಡಿದಾಗ ನಿಮಗೇನು ಪರಿಹಾರವನ್ನು ತಿಳಿಸ್ಕೊಡ್ತಾರೆ, ಅದನ್ನು ಮಾಡಿಕೊಂಡ್ರೆ ನೀವೇನು ಸಮಸ್ಯೆ ಹೇಳ್ಕೊಂಡಿದ್ದೀರಾ ಖಂಡಿತ ಅದರಿಂದ ಹೊರಬರ್ಬೋದು. ಎಂದಿನಂತೆಯೇ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತಿನ ದಿನಾಂಕ 8ನೇ ತಾರೀಕು. ನೀವು ನಿನ್ನೆ ಹೇಳಿದ್ರಿ ಈ ಮುಂದಿನ ವರ್ಷದಿಂದ 6-8 ಸರಿ ಇರಲ್ಲ ಅಂತ. ಆಲ್ರೆಡಿ ಈಗ ಶುರು ಆಗಿದೆ ಅದೇನು ಅಂತ. ಸೊ ಇವತ್ತಿನ ದಿನ ಹೇಗಿದೆ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ? ನೋಡಿ, ಇವತ್ತು ವರ್ಷದ ಕೊನೆಯಲ್ಲಿ 11 ಅಂದರೆ 2 ಅಂತ ಬರುತ್ತೆ. ಈ ಮಂತ್ ಕೂಡ ತುಂಬ ಡೇಂಜರಸ್ ಆಗಿರುತ್ತೆ. ಅದೇ ರೀತಿ ಈ ಒಂದು ತಿಂಗಳಲ್ಲಿ ಏನಾದರೂ ತುಂಬ ಆದರೆ ನಿನ್ನೆ ನಾನು ಹೇಳಿದೆ ಆಲ್ರೆಡಿ ಒಂದು ಘಟನೆ ನಡೆದಿದೆ, ತುಂಬ ಒಬ್ಬರನ್ನ ಕಳ್ಕೊಂಡಿದ್ದೀವಿ ಅಂತ. ಆ ಥರ ಏನಾದರೂ ಇನ್ನೊಂದು ಘಟನೆ ನಡೆಯುವಂಥ ಒಂದು ಚಾನ್ಸಸ್ ಇರುತ್ತೆ. ಇನ್ನು ಈ ಮಂತು ಮುಗ್ದಿಲ್ಲ. ಅದೇ ರೀತಿ ನೋಡಿ, ಇವತ್ತು 8 and 1 ಕಾಂಬಿನೇಷನ್ ಇರುತ್ತೆ. ಸೊ 8 and 1 ಕಾಂಬಿನೇಷನ್ ಅಂದಾಗ ನಾನು ಆಲ್ರೆಡಿ ಹೇಳಿದ್ದೆ, 8 ಪಕ್ಕ 1 ಬಂದಾಗ 1 ಮತ್ತು 8 ನಮ್ಮ ಫೋನ್ ನಂಬರಲ್ಲಿ ಆಗಿರ್ಬೋದು, ನಮ್ಮ ಮನೆ ನಂಬರಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಒಂದು ಕಾರ್ ನಂಬರಲ್ಲಾಗಿರೋದು, ಈ ನಂಬರ್ ಬಂದಾಗ ತಂದೆಯನ್ನು ಕಳ್ಕೊಳ್ಳೋದಾಗಿರ್ಬೋದು, ತಂದೆಯಿಂದ ದೂರ ಇರೋದಾಗಿರ್ಬೋದು, ಅಥವಾ ತಂದೆನ ಬಿಟ್ಟು ಬದುಕ್ತಾ ಇರೋದಾಗಿರ್ಬೋದು ಇದ್ದರೂ, ಆಮೇಲೆ ಸ್ಟೆಪ್ ಫಾದರ್ ಅಂತೆಲ್ಲ ಹೇಳ್ತೀವಿ, ಆ ಥರ ಒಂದು ಸಿಚುಯೇಷನ್ ಕೂಡ ಇರುತ್ತೆ. ಅಥವಾ ಮನೇಲಿದ್ದರೂ ಕೂಡ ತಂದೆ ಮಕ್ಕಳಿಗೆ ತುಂಬ ಮನಸ್ತಾಪ, ಜಗಳ, ಒಂಥರ ಹಿಂಸೆ, ಒಬ್ರಿಗೊಬ್ರು ಮಾತಾಡಲ್ಲ, ಹೀಗೆ ಒಂಥರ ಕ್ರೂರತ್ವ, ಮನಃಶಾಂತಿ ಇಲ್ದಿರ ಇರೋದು, ಇದೆಲ್ಲ ಕೂಡ ನಡೀತಾ ಹೋಗುತ್ತೆ. ಇದು ಮನೇಲಿ ಇದ್ದವರಿಗೆ, ಇಲ್ಲದೇ ಇದ್ದವ್ರಿಗೆ, ಇಲ್ಲ ತುಂಬ ಬಾಂಡಿಂಗು ಕಮ್ಮಿ ಇರೋದು, ಈ ಥರ. ತಂದೆ ಮಕ್ಕಳು ಮಾತು ಕೇಳಲ್ಲ, ಮಕ್ಕಳು ತಂದೆ ಮಾತು ಕೇಳಲ್ಲ, ತುಂಬ ಏಜ್ ಆಗಿರೋ ತಂದೆ ಇದ್ದಾಗ ಮಕ್ಕಳು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಥವಾ ಇಲ್ವಾ ನಮ್ಮ ಆ ಮಗನಿಗೆ ಇನ್ನೊಂದು ಮಗ ಇರ್ತಾರೆ, ಅವರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಏನೋ ಇವರೊಂದು ಹೇಳಿದ್ರೆ ಅವರೇನೋ ಒಂದು ಮಾಡೋದು, ಯಾವುದೋ ಓದು ಅಂದರೆ ಯಾವುದೋ ಓದೋದು, ಇಲ್ಲ ಮಕ್ಕಳು ಏನಾದರೂ ಕೆಟ್ಟ ಅಭ್ಯಾಸಕ್ಕೆ ಹೋಗೋದು, ಅದರಿಂದ ಅವಮರ್ಯಾದೆ ಆಗೋದು, ಇದೆಲ್ಲವೂ ಕೂಡ ಈ 8 and 1 ಕಾಂಬಿನೇಷನ್ ಇರೋವಂಥವ್ರು. ಅದೇ ರೀತಿ 8 and 1 ಕಾಂಬಿನೇಷನಲ್ಲಿ ಹುಟ್ಟಿರೋರು, ಮತ್ತು ಆ ಮನೇಲಿ ಈ ಫೋನ್ ನಂಬರು, ಈ ಮನೆ ನಂಬರು ಈ ರೀತಿ ಹೋಗಿದರೆ ಆ ಥರ ಇರುತ್ತೆ. ಅತಿ ಹೆಚ್ಚು ತಂದೆನ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಮಾತ್ರ ಇರುತ್ತೆ. ಹಾಗಾಗಿ 8-1ಕ್ಕೆ ತುಂಬ ಅಂದರೆ ಈ ವೈರತ್ವ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಹೆಲ್ತ್ ಪ್ರಾಬ್ಲಮ್ಗಿಂತ ಮನೇಲಿ ತುಂಬ ಕುಟುಂಬದ ಸಮಸ್ಯೆ ಅತಿ ಹೆಚ್ಚಿರುತ್ತೆ ಈ 8 and 1 ಕಾಂಬಿನೇಷನ್ ಇದ್ದಾಗ. ಸೊ ಹಾಗಾಗಿ ಇವತ್ತಿನ ದಿನ ಕೂಡ 8 and 1 ಕಾಂಬಿನೇಷನ್ ಇರುತ್ತೆ. ಇವತ್ತು ಕೂಡ ಏನಾದರೂ ಕೆಟ್ಟದ್ದೇನಾದರೂ ನಡಿಬೋದು ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೋಡಿ, ಸಂಜೆ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ನ್ಯೂಸ್ ಆಗಿರ್ಬೋದು, ಏನಾದರೂ ಒಂದು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ, ಇಲ್ಲ ನಮ್ಮ ಕುಟುಂಬದಲ್ಲೋ, ಹೊರಗಡೆನೋ, ನಮ್ಮ ರಾಜ್ಯದಲ್ಲೋ, ನಮ್ಮ ದೇಶದಲ್ಲೋ ಏನಾದರೂ ಬ್ಯಾಡ್ ಇನ್ಸಿಡೆಂಟ್ಗಳು ನಡೀತಾ ಹೋಗುತ್ತೆ.